ಗುಡ್ ಆಫ್ಟರ್ನೂನ್ ಎಲ್ರಿಗೂ. ಇವತ್ತಿಂದು ವ್ಲಾಗ್ ಬಂದು ನಾನು ಗಾಡಿ ಎಕ್ಸಾಸ್ಟ್ ಚೇಂಜ್ ಮಾಡೋಣ ಅಂದ್ಕೊಂಡಿದ್ದೀನಿ. ಡ್ಯೂಕ್ 390 ಎಕ್ಸಾಸ್ಟ್ ತಂದಿದ್ದೀನಿ, ಅದನ್ನೇ ಹಾಕಬೇಕು NSಗೆ. ಮೊನ್ನೆ ಫುಲ್ಲು ಗಲೀಜಾಗ್ಬಿಟ್ಟಿದೆ, ಬೇಜಾರು ಮಾಡ್ಕೊಬಿಡಿ ಗಾಡಿ. ಮೊನ್ನೆ ಮಳೆ ಬಂದಾಗ ಮಡ್ಗಾಡು ತೆಗೆದುಬಿಟ್ಟಿದ್ನ, ಅದರದ್ದೇ ಅರ್ಧ ಗಲೀಜು. ಬನ್ನಿ ಇವಾಗ ಎಕ್ಸಾಸ್ಟು ಇವಾಗಿರೋದು ನಗಲ್ಲಿ ಎಕ್ಸಾಸ್ಟ್ ಇರೋದು, ಇದನ್ನು ಚೇಂಜ್ ಮಾಡಿ ಡ್ಯೂಕ್ 390 ಎಕ್ಸಾಸ್ಟ್ ಇದೆ. ವಿತ್ ಬೆಂಡ್ ಪೈಪ್ ತಂದಿದ್ದೀನಿ, ಎಲ್ಲ ರೆಡಿ ಮಾಡಿಸಿ ಅದನ್ನು ಇನ್ಸ್ಟಾಲ್ ಮಾಡೋಣ. ಓಕೆ, ನೋಡಿ ಎಷ್ಟು ಗಲೀಜಾಗಿದೆ ಫುಲ್ಲು. ಇದಂತೂ ಬ್ರೇಕ್ ಪ್ಯಾಡ್ ಅಂತೂ ಆಲ್ಮೋಸ್ಟ್ ಹೋಗ್ಬಿಟ್ಟಿದೆ. ಬ್ರೇಕ್ ಪ್ಯಾಡು ಚೇಂಜ್ ಮಾಡಿಸ್ಬೇಕು. ಎಲ್ಲ ತಂದಿಟ್ಟಿದ್ದೀನಿ, ಚೇಂಜ್ ಮಾಡಿಸಿಲ್ಲ, ಮಾಡಿಸ್ಬೇಕು. ನೋಡ್ತಾ ಇದ್ದೀರಲ್ಲ, ವೈಲ್ಡ್ ಕರ್ನಾಟಕ. ಓಕೆ ಬನ್ನಿ ಎಕ್ಸಾಸ್ಟ್ ಎತ್ಕೊಂಡ್ಬಿಡೋಣ ಹೋಗಿ. ಇದೇ ಎಕ್ಸಾಸ್ಟ್ ಡ್ಯೂಕ್ 390. ಇದು ಮಾನ್ಸೂನ್ ರೈಡ್ ಹೋದಾಗ ಹಾಕಿದ್ದೆ, ಬಟ್ ಎಲ್ಲ ರೆಸ್ಟ್ ಹಿಡಿದ್ಬಿಟ್ಟಿದೆ. ಸಲ ಹಾಕ್ಬಿಟ್ಟು ಆಮೇಲೆ ಹೋಗಿ ವಾಶ್ ಮಾಡಿಸ್ಕೊಬರ್ಬೇಕು. ಫುಲ್ಲು ಗಲೀಜಿದೆ. ಮತ್ತು ಇದು ನೋಡಿ, ಬೆಂಡ್ ಪೈಪ್ ಎಲ್ಲ ಮಾಡಿಸಿದ್ದೀನಿ. ಇವಾಗ ಇನ್ಸ್ಟಾಲ್ ಮಾಡೋಣ. ಸೌಂಡ್ ಹೆಂಗೆ ಬರುತ್ತೆ ನೋಡೋಣ. ಹಂಗೆ ಒಂದು ಕ್ವಿಕ್ ಟೈಮ್ ಲ್ಯಾಪ್ಸು ನೋಡ್ಕೊಂಡ್ಬಿಡಿ, ತೆಗೆದು ಅದೆಲ್ಲ ಇನ್ಸ್ಟಾಲ್ ಮಾಡೋದು. ಒರಿಜಿನಲ್ ಎಕ್ಸಾಸ್ಟ್ ತೆಗೆಯೋದಕ್ಕೆ ಇಷ್ಟು ಸಾಹಸ ಮಾಡಿದ್ವಿ. ಇವಾಗ ನೋಡಿದ್ರಲ್ಲ ನೀವು, ಯಾವುದು ಟೈಮ್ ಲ್ಯಾಪ್ಸು, ಅದಷ್ಟು ಬರೀ ಒರಿಜಿನಲ್ ಎಕ್ಸಾಸ್ಟ್ ತೆಗೆಯೋದಕ್ಕೆ. ನೋಡಿ, ಒರಿಜಿನಲ್ ಎಕ್ಸಾಸ್ಟ್ ತೆಗ್ದಾಯಿತು. ನೋಡ್ತಾ ಇದ್ದೀರಲ್ಲ, ಇಲ್ಲಿ ಇದು ಗ್ಯಾಸ್ಕೆಟ್ ಎಲ್ಲ ಬರುತ್ತೆ, ಇಲ್ಲಿಗೆ ಜಾಯಿನ್ ಮಾಡ್ತೀನಿ ನಾನೀಗ ಡ್ಯೂಕ್ ಎಕ್ಸಾಸ್ಟ್ನ. ಎಲ್ಲ ಫಿಟ್ ಮಾಡಿದ್ದೀನಿ. ಇವಾಗ 10 ಸೈಜ್ ಬೋಲ್ಟ್ ಬೇಕು. 10 ಸೈಜ್ ಬೋಲ್ಟು, ಸಾರಿ ಬೋಲ್ಟು ನೆನ್ಬಿಟ್ಟು ತೊಗೊಂಡು ಇದೊಂದು ಸ್ವಲ್ಪ ಟೈಟ್ ಮಾಡ್ಕೋಬೋದು. ಗ್ಯಾಸ್ಕೆಟ್ಟು ಅದು ಟೈಟ್ ಮಾಡಾಯ್ತು. ಈ ಥರ ಕ್ಲ್ಯಾಂಪ್ ಮಾಡಿಸಿರೋದು ನಾನು. ನೆಕ್ಸ್ಟ್ ಇನ್ನೇನು ಮಾಡಬೇಕು, ಇನ್ನೇನು ಮಾಡಬೇಕು, ಆ ಕಡೆನೂ ಟೈಟ್ ಮಾಡಬೇಕು. ಟೈಟ್ ಮಾಡ್ಬಿಡೋಣ ಇಲ್ಲ ಟೈಟ್ ಟೈಟಾ ಇನ್ನೂ ಗೊತ್ತಿಲ್ಲ. ನೋಡ್ತಾ ಇದ್ರಲ್ಲ, ಇದೊಂದು ಸ್ಕ್ರೂ ಟೈಟ್ ಮಾಡಬೇಕು. ಅಯ್ಯಪ್ಪ, ಟೈಟ್ ಮಾಡೋದಕ್ಕೆ ಹಿಂಸೆ ಗುರುಯಿತು. ತುಂಬ ಸ್ಲಿಪ್ ಆಗ್ತಾ ಇದೆ. ಹಂಗೆ ಇದನ್ನು ಟೈಟ್ ಮಾಡಿಬಿಡೋಣ. ಲೂಸ್ ಮಾಡಿದ್ವಲ್ಲ ಆಗಲೇ, ಟೈಟ್ ಮಾಡಬೇಕಲ್ಲ. ಸೊ ಇದಕ್ಕೆ ಸ್ಪಾನರು ಬೇಕು.
ಗೊತ್ತು ಈಗೆಲ್ಲ ಸೌಂಡ್ ಕೇಳಬೇಕು ಅಂತ ಇಷ್ಟ ಆಗಿದೆ. ಬಟ್ ಇರಿ ಎಲ್ಲ ಪ್ಯಾಕ್ ಮಾಡುತ್ತೆ ಆಮೇಲೆ ಸ್ಟಾರ್ಟ್ ಮಾಡುವ ಗಾಡಿನ. ಟೂಲ್ ಕಿಟ್ ಎಲ್ಲ ಎತ್ತಿತ್ತು. ಎಲ್ಲ ಆಮೇಲೆ ಎತ್ತಿಡೋಣ. ನಾನು ನಿಮಗೆಲ್ಲ ಜಾಸ್ತಿ ಹೊತ್ತು ವೆಯ್ಟ್ ಮಾಡ್ಸೋಕ್ಕೆ ಇಷ್ಟ ಇಲ್ಲ, ನನಗೂ ವೆಯ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಸ್ಟಾರ್ಟ್ ಮಾಡೋಣ. ಇದರಲ್ಲ ಸ್ಟಾರ್ಟ್ ಮಾಡೋಣ. ನ್ಯೂಟ್ರಲ್ ಹಾಕೋರು ಫಸ್ಟು. ಒಂದ್ಸಲ ಚೆಕ್ ಮಾಡೋಣ ಎಲ್ಲರೂ ಲೀಕೇಜ್ ಇದೆಯಾ ಸೈಲೆನ್ಸರ್. ಓಡಿಸ್ಬಿಟ್ಟು ನೋಡ್ಬಿಡೋಣ. ಹಂಗೆ ಗಾಡಿನ ವಾಶ್ ಮಾಡಬೇಕು. ಗಾಡಿ ವಾಶ್ ಮಾಡಿಸ್ಕೊಂಬಿಡೋಣ. ಕೇಳಿಸ್ಕೊಂಡ್ರಲ್ಲ ಎಕ್ಸಾಸ್ಟ್ ಸೌಂಡು. ಗಾಡಿ ಓಡಿಸ್ತಾರ ದರ್ಶನ್. ನಾವು ಇವಾಗ ವಾಷಿಂಗ್ ಮಾಡಿಸೋಣ ಅಂತ ಹೋಗ್ತಾ ಇದ್ದೀವಿ. ಗಾಡಿ ಫುಲ್ ಗಲೀಜಾಗ್ಬಿಟ್ಟಿತ್ತು, ಹೇಳಿದ್ನಲ್ಲ ಆಗಲೇ. ವಾಷಿಂಗ್ ಮಾಡ್ಸೋಕೆ ಹೋಗ್ತಾ ಇದ್ದೀವಿ. 1 ವರ್ಷ ಆಗೋಯ್ತಾ? ಏನು ಮಚ್ಚ? 1 ವರ್ಷ ಆಗೋಯ್ತಾ? ಏನು ವಾಷಿಂಗ್ ಮಾಡಿಸಿ 1 ವರ್ಷ ಆಗಿಲ್ಲ ಗುರು. ಈಗ ಮೊನ್ನೆ ಮಾಡ್ತಿದ್ದೆ. ಮೊನ್ನೆ ಸುಮ್ಮನೆ ಇರ್ನಾರ್ದೆ ಏನು ಮಾಡಿದೆ, ಮಡ್ಗಾರ್ಡ್ನ ತೆಗೆದುಬಿಟ್ಟು ಆಫೀಸ್ಗೆ ಹೋಗಿದ್ನಲ್ಲ, ಮಳೆ ಇರಲಿಲ್ಲ, ಫುಲ್ ಬಿಸಿಲಿತ್ತಲ್ಲ ಮಧ್ಯಾಹ್ನ ಅಂದ್ಬಿಟ್ಟು ಮಡ್ಗಾರ್ಡ್ ತೆಗೆದ್ಬಿಟ್ಟು ಹೋದೆ. ಆಫೀಸ್ಗೆ ಹೋಗಿ ಬರೋ ಅಷ್ಟರಲ್ಲಿ ಈ ಗತಿ ಆಗಿದೆ. ಹೆಂಗಿದೆ ದರ್ಶನ್ ಹೊಸ ಎಕ್ಸಾಸ್ಟ್ ವಾಲ್ಯೂಮು? ಚೆನ್ನಾಗಿದೆ ಮಚ್ಚಿ. ಹಾಂ, ಸೂಪರಾ? ಹಾಕೋ ಅಷ್ಟೊಂದು ತಲೆ ಕೆಟ್ಟೋಯ್ತು ಗುರು ಎಕ್ಸಾಸ್ಟ್. ಹಾಕೋದು ಈಸಿ. ಇವಾಗ ಎಕ್ಸಾಸ್ಟು ತಿರ್ಗಾ ಸ್ಟಾಕ್ ಎಕ್ಸಾಸ್ಟ್ ಹಾಕಬೇಕು ಅಂದರೆ ಹಿಂಸೆ. ವಾಷಿಂಗ್ ಎಲ್ಲ ಆದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇದಿರಲ್ಲ ಫುಲ್ಲು ವಾಶ್ ಆಗಿಬಿಟ್ಟಿದೆ ಗಾಡಿ. ಫುಲ್ಲು ವಾಶ್ ಆದಮೇಲೆ ಈ ಶೈನಿಂಗ್ ಬಂದಿದೆ ಅಷ್ಟೇ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನೋಡ್ಕೊಬಿಡಿ ಲಾಸ್ಟ್ಗೆ. ಅಷ್ಟು ಹೊಸ ವ್ಯೂವರ್ಸ್ ಯಾರೇ ಇದ್ದರೂ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬಾಯ್ ಬಾಯ್.